ಸನ್ಮಾನ್ಯರೇ, ಲಂಡನ್ನಿನಲ್ಲಿ ವಿಶೇಷವಾದ ಹೊಸ ಹೊಸ ಸ್ಥಳಗಳನ್ನು ಕಾಣುವ ತವಕ ಮನಸ್ಸಿನಲ್ಲಿ. ಐಲ್ ಆಫ್ ವೈಟ್ ಎನ್ನುವ ಪ್ರದೇಶಕ್ಕೆ ಹೊರಡಲು ಅಣಿಯಾಗಿ ಬೆಳಗಿನ ಜಾವ 6:30ಕ್ಕೆಲ್ಲ ಸಿದ್ಧರಾಗಿ ಶ್ರೀಮತಿಯೊಂದಿಗೆ ಇಲ್ಫರ್ಡ್ ಬಸ್ ನಿಲ್ದಾಣದಲ್ಲಿ ಏಂಜಲ್ಸ್ ಟೂರ್ಸ್ ಬಸ್ಸಿಗಾಗಿ ಕಾಯುತ್ತಿದ್ದೆವು. ಸಮಯ ಸಮೀಪಿಸುತ್ತಿದ್ದಂತೆ ಅಲ್ಲಿಗೆ ಒಬ್ಬೊಬ್ಬರೇ ಆಗಮಿಸುತ್ತಿದ್ದರು. ಎಲ್ಲವೂ ಹೊಸ ಮುಖಗಳೇ. ಅವರಲ್ಲಿ ನಮಗೆ ಪರಿಚಯದವರಾರೂ ಇರಲೇ ಇಲ್ಲ. ಅವರಲ್ಲಿ ಕಳೆದ ಸಾರಿ ನಮ್ಮ ಜೊತೆ ಆಗಮಿಸಿದ್ದ ಕನ್ನಡದ ದಂಪತಿ ಸಿಕ್ಕಿದ್ದು ಮರಳುಗಾಡಿನಲ್ಲಿ OSS ದೊರೆತಂತೆ ಆಯಿತು. ಕಾಣದ ಊರಿನಲ್ಲಿ ಕರುಣಾನಂದದ ನಮ್ಮ ಕನ್ನಡ ಕೇಳಿ ಬಹಳ ಸಂತೋಷವಾಯಿತು. ಕೆಲ ಸಮಯದ ನಂತರ ಬಿಳಿಯ ಬಣ್ಣದ ಆಕರ್ಷಕ ಬಸ್ ಬಂದು ನಿಂತಿತು. ಅಲ್ಲಲ್ಲಿ ಕಾಯುತ್ತಿದ್ದವರೆಲ್ಲ ಒಬ್ಬೊಬ್ಬರಾಗಿ ಬಸ್ ಏರಿದರು. ನೋಡುವ ಕಣ್ಣುಗಳಿಗೆ ಪ್ರಕೃತಿಯಲ್ಲಿ ಕಂಡಷ್ಟೂ ವೈವಿಧ್ಯಮತೆ, ವೈಚಿತ್ರಗಳಿವೆ. ಒಂದೊಂದು ಊರಲ್ಲೂ, ಒಂದೊಂದು ನಾಡಲ್ಲೂ, ಒಂದೊಂದು ಪ್ರದೇಶದಲ್ಲೂ ಅದರದೇ ಆದ ಪ್ರಕೃತಿಯ ಮುದ ನೀಡುವ ಪ್ರಾಕೃತಿಕ ರಮ್ಯ ತಾಣಗಳು ಇರುತ್ತವೆ. ಅಂತಹ ತಾಣಗಳಿಗೆ ಭೇಟಿ ನೀಡಿದಾಗ ಮನಸ್ಸು ಉಲ್ಲಾಸದಿಂದ ನಲಿದಾಡುತ್ತದೆ. ಅಂತಹ ವಿಶೇಷ ತಾಣ ನಾವು ಕಂಡ ಲಂಡನ್ನಿನ ಬಳಿಯಲ್ಲಿರುವ ಐಲ್ ಆಫ್ ವೈಟ್ ದ್ವೀಪ ಪ್ರದೇಶಕ್ಕೆ ನಾವೆಲ್ಲ ತೆರಳಿದೆವು. ಇಲ್ಫರ್ಡ್ನಿಂದ ಸುಮಾರು 120 ಕಿಲೋಮೀಟರ್ ಸಂಚರಿಸಿದ ನಂತರ ಸೌಥ್ಯಾಂಪ್ಟನ್ ತಲುಪಿದೆವು. ಅದೋ ನೋಡಿ ಫೆರ್ರಿ, ಹಾಗೆಂದರೆ ಸಮುದ್ರದಲ್ಲಿ ಆ ಬದಿಯಿಂದ ಈ ಬದಿಗೆ ಸಾಗಿಸುವ ಒಂದು ದೊಡ್ಡ ಲಾಂಚರ್ ಕಡೆಗೆ ನಾವು ಈಗ ಆಗಮಿಸಿದ್ದೇವೆ. ಸೌಥ್ಯಾಂಪ್ಟನ್ನಿಂದ ಸಮುದ್ರದಲ್ಲಿ ಈ ಬದಿಯಿಂದ ಆ ಬದಿಗೆ ಸಾಗಿಸುವ ಫೆರ್ರಿಯಲ್ಲಿ ಪ್ರಯಾಣ ಮಾಡಲು ನಮ್ಮ ಬಸ್ಸಿನ ಜೊತೆಗೆ 16 ವಾಹನಗಳು ಕಾಯುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಒಂದು ಫೆರ್ರಿ ಬಂದು ನಿಂತಿತು. ನೋಡುತ್ತಿದ್ದಂತೆಯೇ ಆ ಫೆರ್ರಿಯಿಂದ 16 ಬಸ್ಸುಗಳು, ಸುಮಾರು 20-25 ಕಾರುಗಳು ಹಾಗೂ 100 ಜನ ಹೊರಬಂದರು. ಈಗ ನಮ್ಮ ಸರದಿ. ಕಾರುಗಳು, ಬಸ್ಸುಗಳ ಸಮೇತ ನಾವು ಸಹ ಫೆರ್ರಿಯನ್ನು ಏರಿದೆವು. ಬಸ್ ನಿಲ್ಲಿಸಿದ್ದ ಕಡೆಯಿಂದ ಪ್ರಯಾಣಿಕರೆಲ್ಲ ಮೆಟ್ಟಿಲುಗಳ ಮೂಲಕ ಮೇಲಕ್ಕೆ ಏರಿದೆವು. ಆ ಭಾಗದಲ್ಲಿ 106 ಆಸನಗಳುಳ್ಳ ಹೋಟೆಲುಗಳು ಹಾಗೂ ಅದರ ಮೇಲಂತಸ್ತಿನಲ್ಲಿ ಸಮುದ್ರ ವೀಕ್ಷಣೆ ಹಾಗೂ ಸುತ್ತಮುತ್ತಲಿನ ದೃಶ್ಯ ಸವಿಯಲು ಸ್ಥಳವಿತ್ತು. ನಾವೆಲ್ಲ ಮನದಣಿಯೇ ಸಮುದ್ರ ಹಾಗೂ ದೂರಗಳಿಗೆ ಸಾಮಾನುಗಳನ್ನು ಸಾಗಿಸುತ್ತಿದ್ದ ದೊಡ್ಡ ಹಡಗುಗಳು, ಬೋಟುಗಳನ್ನು ವೀಕ್ಷಿಸುತ್ತಾ 40 ನಿಮಿಷಗಳ ಪ್ರಯಾಣ ಮುಗಿಸಿ ಕೆಳಗಿಳಿದಾಗ ದೊಡ್ಡ ಮೋಟಾರ್ ಬೈಕ್ ಅದರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡೆವು. ಅನಂತರ ಫೆರ್ರಿಯಲ್ಲಿ ನಿಂತು ಸುತ್ತಮುತ್ತ ಫೋಟೋ ಕ್ಲಿಕ್ಕಿಸಿಕೊಂಡು ಯಾರ್ಮತ್ ತಲುಪಿದೆವು. ಯಾರ್ಮತ್ನಿಂದ ಆಲಂಬೆ ಅಂದರೆ ನೀಡಲ್ ಪಾಯಿಂಟ್ ಕಡೆಗೆ ನಮ್ಮ ಬಸ್ಸಿನಲ್ಲಿ ಪ್ರಯಾಣ ಮುಂದುವರಿಸಿದೆವು. ಎತ್ತ ನೋಡಿದರೂ ಪರಿಶುದ್ಧವಾದ ವಾತಾವರಣ ಪ್ರಕೃತಿಯ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ವಿಶಾಲವಾದ ರಸ್ತೆಯಲ್ಲಿ ಸಂಚರಿಸಿ ನಾವು ನೀಡಲ್ ಪಾಯಿಂಟ್ ತಲುಪಲು ಇನ್ನೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಎತ್ತ ನೋಡಿದರೂ ಪರಿಶುದ್ಧ ವಾತಾವರಣ ಪ್ರಕೃತಿಯ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ವಿಶಾಲವಾದ ರಸ್ತೆಯಲ್ಲಿ ಸಂಚರಿಸಿ ಸಾಗುತ್ತಿರುವಾಗ ಅಕ್ಕಪಕ್ಕದಲ್ಲಿ ವಿಶಾಲವಾದ ಹುಲ್ಲುಹಾಸು, ನಂತರ ಕುರ್ಚಲು ಸಸ್ಯಗಳು, ಇವನ್ನೆಲ್ಲ ನೋಡಿಕೊಂಡು ಸಾಗಿದಾಗ ರಸ್ತೆ ತಿರುವು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ನಂತರ ಬಂದು ನಾವು ಆಲಂಬೆ ಊರಿಗೆ ಆಗಮಿಸಿದೆವು. ಇಲ್ಲೇ ನೀಡಲ್ ಪಾಯಿಂಟ್ ಸಹ ಇರುವುದು. ಇದು ನೋಡಿ, ನೀಡಲ್ ಪಾಯಿಂಟ್ಗೆ ನಾವು ಆಗಮಿಸಿದ್ದೇವೆ. ಅಲ್ಲೆಲ್ಲ ಮಕ್ಕಳಿಗೆ ಆಟವಾಡಲು ವಿವಿಧ ಬಗೆಯ ವಿಶೇಷ ಆಟದ ವ್ಯವಸ್ಥೆಗಳು ಇದ್ದವು. ಹಲವು ಬಗೆಯ ಡೈನೋಸಾರ್ ಪಾರ್ಕ್ ಸಹ ಇದ್ದವು. ಹಿಂದೆ ಇಲ್ಲಿ ಡೈನೋಸಾರ್ಗಳು ಇದ್ದುವೆಂದ ಪ್ರತೀತಿ ಇದೆ. ಅಲ್ಲಿಂದ ಟಿಕೆಟು ಖರೀದಿಸಿ ನಾವು ರೋಪ್ವೇ ಏರಿ ಗಾಳಿಯಲ್ಲಿ ತೇಲಾಡುತ್ತಾ ಸಾಗಿದೆವು. ಪ್ರಕೃತಿಯ ಮಡಿಲಲ್ಲಿ ನಾವು ನೀಡಲ್ ಪಾಯಿಂಟ್ ಕಡೆಗೆ ಗಾಳಿಯಲ್ಲಿ ತೇಲುತ್ತಾ ಕೇಬಲ್ ಚೇರಿನಲ್ಲಿ ಕುಳಿತು ಸಾಗಿದೆವು. ಸುತ್ತಮುತ್ತ ಕಣ್ಣಾಡಿಸುತ್ತಾ ಪ್ರಕೃತಿಯನ್ನು ಸವಿಯುತ್ತಾ
ನಾವು ನೀಡಲ್ ಪಾಯಿಂಟ್ ಇರುವ ಸಮುದ್ರದ ಕಡೆಗೆ ನಮ್ಮ ಪ್ರಯಾಣ ಮುಂದುವರಿಯಿತು. ಇಲ್ಲಿಗೆ ಪ್ರತಿ ವರ್ಷ 2 ಬಿಲಿಯನ್ ಜನರು ಭೇಟಿ ನೀಡುತ್ತಾರಂತೆ. ಇದು ಪಶ್ಚಿಮ ಕರಾವಳಿಯ ನಿಶ್ಶಬ್ದ ವಾತಾವರಣ ಹಾಗೂ ಬೆರಗು ಉಡಿಸುವ ದೃಶ್ಯಾವಳಿ. ಸುತ್ತಮುತ್ತ ಬಣ್ಣ ಬಣ್ಣದ ಗುಡ್ಡಗಳು, ನುಣುಪಾದ ಬೆಣಚುಕಲ್ಲುಗಳು ಕಂಗೊಳಿಸುತ್ತಿದ್ದ ಸಮುದ್ರ ತೀರ. ವಿಸ್ಮಯಕಾರಿ ಭೌಗೋಳಿಕತೆಗೆ ಈ ಸ್ಥಳ ಅತ್ಯುತ್ತಮವಾದ ಉದಾಹರಣೆ. ಐಲ್ ಆಫ್ ವೈಟ್ನ ಪಶ್ಚಿಮ ತುದಿಯಲ್ಲಿ 3 ಸುಣ್ಣಕಲ್ಲಿನ ಚೂಪಾದ ರಾಶಿಗಳು ಇಲ್ಲಿನ ವಿಶೇಷ. ಇದು ಪ್ರಾಕೃತಿಕ ವಿಸ್ಮಯ. ಇದನ್ನೇ ಇಲ್ಲಿ ನೀಡಲ್ ಪಾಯಿಂಟ್ ಎಂಬುದಾಗಿ ಕರೆಯುತ್ತಾರೆ. ಆದ್ದರಿಂದ ಈ ಸ್ಥಳವನ್ನು ಅದೇ ಹೆಸರಿನಿಂದ ಗುರುತಿಸುತ್ತಾರೆ. ಪ್ರಕೃತಿಯ ರಮ್ಯತೆಯನ್ನು ಮನದಣಿಯೇ ಸವಿದು ಮತ್ತೆ ನಾವು ಇಲ್ಲೆಲ್ಲ ಪ್ರಕೃತಿಯ ವಾತಾವರಣವನ್ನು ಆನಂದದಿಂದ ಅನುಭವಿಸಿದೆವು. ಅಲ್ಲೆಲ್ಲ ಫೋಟೋವನ್ನು ಕ್ಲಿಕ್ಕಿಸಿಕೊಂಡವು. ಬಣ್ಣ ಬಣ್ಣದ ಆ ಗುಡ್ಡದ ಮುಂದೆ ನಿಂತು ನಾವು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಅಲ್ಲಿಂದ ಮತ್ತೆ ಕೇಬಲ್ ಚೇರ್ನಲ್ಲಿ ಕುಳಿತು ಪ್ರಕೃತಿಯ ಮಡಿಲಲ್ಲಿ ತೇಲುತ್ತಾ ಮೇಲಕ್ಕೆ ಪ್ರಯಾಣ ಹೊರಟೆವು. ಸುತ್ತಮುತ್ತ ಎತ್ತ ನೋಡಿದರೂ ಹಸಿರು ಹಸಿರು, ಹಚ್ಚ ಹಸಿರಿನ ವಾತಾವರಣ ಚೇತೋಕಾರಿಯಾದ ಅನುಭವ ನಮಗೆ ನೀಡಿತು. ಇಲ್ಲಿಯೂ ಸಹ ವಿವಿಧ ನಮೂನೆಯ ವಸ್ತುಗಳ ಮಾರಾಟ ಮಳಿಗೆಗಳಿದ್ದವು. ನಾವು ಸಹ ಮಳಿಗೆಗಳೆಲ್ಲ ಸುತ್ತಾಡಿ ಆಕರ್ಷಕ ವಸ್ತುಗಳನ್ನು ಕೊಂಡೆವು. ಅದೋ ನೋಡಿ, ನಾವಾಗಲೇ ಸ್ಯಾಂಡೋನ್ ಬೀಚ್ಗೆ ಬಂದಿದ್ದೇವೆ. ಸ್ಯಾಂಡೋನ್ ಬೀಚಿನ ಕಡಲ ಕಿನಾರೆ ಬಹಳ ರಮ್ಯವಾಗಿದೆ. ಅಲ್ಲೆಲ್ಲ ಸುತ್ತಾಡಿಕೊಂಡು ಬಂದೆವು. ನಮ್ಮ ಜೊತೆಯಲ್ಲಿ ಆಗಮಿಸಿದ್ದ ಸಹಯಾತ್ರಿಕರೊಂದಿಗೆ ಸ್ಯಾಂಡೋನ್ ಬೀಚ್ನಲ್ಲಿ ನಮ್ಮ ಶ್ರೀಮತಿ ಆಟವಾಡುತ್ತಾ ಸ್ವಲ್ಪ ಹೊತ್ತು ಕಾಲ ಕಳೆದರು. ನೀರಿನ ಕೊರೆತ ತಾಳಲಾರದೆ ಇಬ್ಬರು ಸಹ ಹೊರಬಂದರು. ನಮ್ಮ ಬೀಚುಗಳಲ್ಲಾದರೆ ನೀರು ಬೆಚ್ಚಗಿರುತ್ತದೆ. ಇಲ್ಲಿನ ಬೀಚುಗಳಲ್ಲಿ ಪಾದವನ್ನೇ ಊರಲು ಸಾಧ್ಯವಿಲ್ಲದ ಕೊರೆತ ಇಲ್ಲಿನ ನೀರಿನಲ್ಲಿ ಅಡಗಿರುತ್ತದೆ. ಅಲ್ಲಿಂದ ನಾವು ಫೆರ್ರಿಯಲ್ಲಿ ಪ್ರಯಾಣ ಮಾಡಲು ಮತ್ತೆ ಫೆರ್ರಿ ಏರಿದೆವು. ಫೆರ್ರಿಯಲ್ಲಿ ಪ್ರಯಾಣ ಬೆಳೆಸಿ ಆಲಂಬೆ ಕಡೆಗೆ ನಮ್ಮ ಪ್ರಯಾಣ ಮುಂದೆ ಸಾಗಿತು. ಆಲಂಬೆಯಿಂದ ನಾವು ಯಾರ್ಮತ್ ಕಡೆಗೆ ನಮ್ಮ ಪ್ರಯಾಣ ಮುಂದೆ ಸಾಗಿತು. ಎತ್ತ ನೋಡಿದರೂ ಹಚ್ಚ ಹಸಿರಿನ ವಾತಾವರಣದ ರಮ್ಯತೆಗೆ ನಾವೆಲ್ಲ ಮನಸೋತೆವು. ಮುಂದೆ ಅದೇ ರಸ್ತೆಯಲ್ಲಿ ಮುಂದುವರೆದಾಗ ಹಳದಿ ಬಣ್ಣದ ಹೂಗಳಿಂದ ತುಂಬಿದ ಆ ಪ್ರದೇಶ ಒಳ್ಳೆಯ ಸಾಸುವೆ ಗಿಡಗಳನ್ನು ಬೆಳೆಸಿದ ರೀತಿಯಲ್ಲಿ ಕಂಗೊಳಿಸುತ್ತಿತ್ತು. ಎಡಬದಿಯಲ್ಲೂ ಸಹ ಅದೇ ಹಳದಿ ಬಣ್ಣದ ಹೂಗಳಿಂದ ತುಂಬಿತ್ತು. ನಮ್ಮ ನಾಡಿನಲ್ಲಾದರೆ ಚೆಂಡು ಹೂಗಳ ಗಿಡ ದೂರದಿಂದ ಹೀಗೆ ಕಾಣಿಸುತ್ತದೆ. ಸೇವಂತಿಗೆಯೂ ಸಹ ಇದೇ ರೀತಿಯಲ್ಲಿ ನಮಗೆ ಕಾಣುತ್ತಾ ಹೋಗುತ್ತದೆ. ಆ ರೀತಿಯಲ್ಲಿ ನಮಗೆ ಹಚ್ಚ ಹಸಿರಿನ ನಡುವಲ್ಲಿ ಹಳದಿ ಹೂಗಳ ಪ್ರದೇಶ ಬಹಳ ಅದ್ಭುತವಾಗಿ ಕಾಣುತ್ತಿತ್ತು. ಪ್ರಕೃತಿ ಮಾತೆಯ ರಮ್ಯತೆಗೆ ಮನಸೋಲದವರಾರು. ಎಲ್ಲವನ್ನೂ ವೀಕ್ಷಿಸುತ್ತಾ ಅಲ್ಲಿಂದ ಮುಂದೆ ಬೋರ್ನ್ಮತ್ ಎನ್ನುವ ಪ್ರದೇಶಕ್ಕೆ ತಲುಪಿದೆವು. ಸಾಗರದ ಅಲೆಗಳ ರುದ್ರ ರಮಣೀಯ ದೃಶ್ಯ ಕಂಡು ಬೆರಗಾದೆವು. ಅಲ್ಲಿನ ಕಡಲ ಕಿನಾರೆಯಲ್ಲಿ ನಿಂತು ಸಾಗರದ ಅಲೆ ಎದುರು ಈಜುತ್ತಾ ಆಟವಾಡುತ್ತಿದ್ದ ತರುಣರ ಗುಂಪನ್ನು ಅಚ್ಚರಿಯಿಂದ ವೀಕ್ಷಿಸಿದೆವು. ಹೊರಡುವಾಗ ಅಪರಿಚಿತರಂತಿದ್ದ ಸಹ ಪ್ರಯಾಣಿಕರು ಎಲ್ಲ ಭಾರತದವರೇ. ವಾಪಸ್ಸಾಗುವ ವೇಳೆಗೆ ಸ್ನೇಹಿತರಂತಾದೆವು. ಬಸ್ಸಿನಲ್ಲಿ ಎಲ್ಲರೂ ಸೇರಿ ಅಂತ್ಯಾಕ್ಷರಿ ಹಾಡಿಕೊಂಡು ಮತ್ತೆ ಅಲ್ಲಿಂದ ನಮ್ಮ ಪಯಣ ಇಲ್ಫರ್ಡ್ ಕಡೆಗೆ ಸಾಗಿತು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.